ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಬಾಳೆಹಣ್ಣು ಮತ್ತು ಗೋಧಿ ಹಿಟ್ಟು ಬೆಲ್ಲ ಸೇರಿಸಿ ಒಂದು ಒಳ್ಳೆ ಸ್ವೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಸ್ವೀಟ್ ರೆಸಿಪಿ ತುಂಬ ಚೆನ್ನಾಗಿದೆ, ಆರೋಗ್ಯಕ್ಕೆ ಒಳ್ಳೆಯದು ಅಂಥೇಳಿ ನಾನು ಗೋಧಿ ಹಿಟ್ಟು ಬೆಲ್ಲ ಬಳಸಿ ಮಾಡ್ತಾ ಇದ್ದೀನಿ ಸ್ವೀಟನ್ನು. ಇವಾಗ ಒಂದು ಪಾತ್ರೆ ತೊಗೊಂಡು 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಮೆತ್ತಗಾಗಿರೋ ಬಾಳೆಹಣ್ಣು ತೊಗೋಬೇಕ್ರಿ. ಬಾಳೆಹಣ್ಣನ್ನು ಈ ಥರ ಕಟ್ ಮಾಡಿಕೊಂಡು ಕೈಯಿಂದ ಸ್ಮ್ಯಾಶ್ ಮಾಡ್ಕೋಬೇಕು. ಮೆತ್ತಗಾಗಿರೋ ಬಾಳೆಹಣ್ಣು ತೊಗೊಳ್ರಿ. ತುಂಬ ಚೆನ್ನಾಗಿರುತ್ತೆ ನೋಡಿರಿ ಈ ಸ್ವೀಟು, ಭಾಳ ರುಚಿಯಾಗಿರುತ್ತೆ. ಗೋಧಿ ಹಿಟ್ಟು ಹೆಲ್ದಿ ಅಂಥೇಳಿ ನಾನು ಮೈದಾ ಬಳಸ್ತಾ ಇಲ್ಲ, ಇದಕ್ಕೆ ಗೋಧಿ ಹಾಕಿ ಮಾಡ್ತಾಯಿದ್ದೀನಿ. ಮತ್ತು ಬೆಲ್ಲನ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ ರೀ, ತುಂಬ ರುಚಿಯಾಗಿರುತ್ತೆ ಅಂದು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಚಮಚ ಜೀರಿಗೆ ಹಾಕ್ಕೋತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ರೀ. 2 ಚಮಚ ತುಪ್ಪ ಹಾಕ್ಕೋತೀನಿ ನೋಡಿರಿ. ಗೋಧಿ ಹಿಟ್ಟನ್ನ ಮೊದಲೇ ನಾನು ಅರ್ಧ ಹಾಕ್ಕೊಂಡಿದ್ದೀನಿ, ಅರ್ಧ ಹಾಗೆ ಉಳಿಸಿದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿಕೊಂಡು ಮತ್ತೆ ಸೇರಿಸ್ಕೋತೀನಿ, ನೋಡಿಕೊಂಡು ಸೇರಿಸ್ಕೋಬೇಕು. ಅದಕ್ಕೋಸ್ಕರನೇ ನಾನು ಅರ್ಧ ಹಾಕಿ ಉಳಿಸಿದ್ದೀನಿ. ಇವಾಗ ನೋಡಿ ಹಾಕ್ಕೋತಾ ಇದ್ದೀನಿ ಮತ್ತೊಂದಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿತ್ಕೋಬೇಕು. ಇನ್ನೊಂದು ಸ್ವಲ್ಪ ಹಿಟ್ಟು ಉಳಿಸಿದ್ದೀನಲ್ಲ ಅದನ್ನು ಈಗ ಹಾಕ್ಕೋತೀನಿ ನೋಡಿರಿ. ಒಟ್ಟು 2 ಬಾಳೆಹಣ್ಣಿಗೆ 1 ಬಟ್ಲು ಗೋಧಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿರಿ. 2 ಬಾಳೆಹಣ್ಣಿಗೆ 1 ಬಟ್ಲು ಗೋಧಿ ಹಿಟ್ಟು ಕರೆಕ್ಟಾಗಿದೆ ಇದು ಕಳತಿ, ಅದಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಇದನ್ನು ಗಟ್ಟಿಯಾಗಿ ನಾದ್ಕೊಡ್ರಿ. ಈ ಥರ ಬಾಳೆಹಣ್ಣು ಬೆಲ್ಲ ಮತ್ತು ಗೋಧಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ ಚೆನ್ನಾಗಿ ಮಿತ್ಕೊಂಡು ನಾದ್ಕೊಳ್ಳಿ. ಇವಾಗ ಮತ್ತೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಹಿಟ್ಟನ್ನು ಮಿತ್ಕೋತಾ ಇದ್ದೀನಿ ನೋಡಿರಿ. ಚೆನ್ನಾಗಿ ಮಿತ್ಕೋಬೇಕು, ಎಲ್ಲ ಮಿಕ್ಸ್ ಆಗಬೇಕಲ್ಲ ಅದು. ಏಲಕ್ಕಿ ಪುಡಿ ಮತ್ತು ಜೀರಿಗೆ ಎಲ್ಲ ಹಾಕ್ಕೊಂಡಿರ್ತೀರಲ್ಲ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಆರ್ಗ್ಯಾನಿಕ್ ಬೆಲ್ಲ ತುಂಬ ರುಚಿ ಇರುತ್ತೆ ಅಂತ ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಮಾಮೂಲು ಬೆಲ್ಲ ಕೂಡ ತೊಗೋಬೋದು. ನೋಡಿ ಈ ಥರ ಹಿಟ್ಟಾಗಿದೆ ಅದು ಹದ. ಇವಾಗ ಅದು ನಾನು ಒಂದು 5 ತಾಸು ನೆನೆ ಇಡ್ತಾ ಇದ್ದೀನಿ. ನೋಡಿ 5 ತಾಸು ಆದಮೇಲೆ ಹಿಟ್ಟು ಎಷ್ಟು ಚೆನ್ನಾಗಾಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಇವಾಗ ಕೈಗೊಂಚೂರು ಎಣ್ಣೆ ಹಚ್ಕೊಂಡು ಉಳ್ಳಿ ಮಾಡ್ಕೋಬೇಕು. ಇದು 1 ಬಟ್ಲು ಗೋಧಿ ಹಿಟ್ಟಿನಲ್ಲಿ ನೀವು ಒಂದು 11ರಿಂದ 12 ಮಾಡ್ಕೋಬೋದು ಉಳ್ಳಿನ, ಚಿಕ್ಕ ಚಿಕ್ಕದಾಗಿ. ನೀವು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಡ್ರೆ ಒಂದು 14 ಹಿಂಗೆ ಆಗ್ತಾವೆ ನೋಡಿರಿ. 14-15 ಉಳ್ಳಿ ಆಗ್ತಾವೆ. ನಾನು ಈ ಥರ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿರಿ. ಉಳ್ಳಿ 11ರಿಂದ 12 ಆಗಿದಾವೆ. ನೀವು ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕದಾಗಿ ಮಾಡ್ಕೋಬೋದು. ಇವಾಗ ನಾನು ಒಂದು ಚಪಾತಿ ಮಣಿ ಲಟ್ಸೋದು ತೊಗೊಂಡು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡು ಒಂದು ಉಳ್ಳಿ ಇಟ್ಕೊಂಡು ಪೂರಿ ಲಟ್ಟಿಸಿ ತೋರಿಸ್ತೀನಿ ನೋಡಿರಿ. ನಾನು ಪೂರಿ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ, ನೀವು ಬೇಕಂದ್ರೆ ಚಿಕ್ಕದಾಗಿ ಮಾಡ್ಕೋಬೋದು. ಇವಾಗ ಒಂದು ಸ್ವಲ್ಪ ಮೇಲೆ ಬಿಳಿ ಎಳ್ಳು ಹಾಕಿ ಲಟ್ಟಿಸ್ಕೋತಾ ಇದ್ದೀನಿ ನೋಡಿರಿ. ಲತ್ತಿ ಮಣಿಯಿಂದ ಅದರಿಂದ ಲಟ್ಸಿದ್ರೆ ಒಂದು ಸ್ವಲ್ಪ ಎಳ್ಳು ಹತ್ಕೋತಾವಲ್ರಿ ಅವಕ್ಕೆ, ಅದಕ್ಕೋಸ್ಕರ ನಾನು ಬಿಳಿ ಎಳ್ಳು ಹಾಕಿ ಮತ್ತೆ ಲಟ್ಸ್ಕೊಂಡಿದ್ದೀನಿ. ಅದನ್ನೊಂದು ತಟ್ಟೆಗೆ ತಕ್ಕೋತಾ ಇದ್ದೀನಿ ನೋಡಿರಿ. ಈಗ ಇನ್ನೊಂದು ಅದೇ ಥರ ಲಟ್ಟಿಸಿ ತೋರಿಸ್ತೀನಿ ನೋಡಿರಿ. ನಾನು ಇವೆಲ್ಲ ಲಟ್ಸೋದ್ರೊಳಗೆ ಎಣ್ಣೆ ಕಾಯಿಲೆಂದು ಗ್ಯಾಸ್ ಆನ್ ಮಾಡಿಬಿಟ್ಟು ನಾನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ನೀವು ಪೂರಿ ಲಟ್ಸ್ಕೊಳ್ಳೋದ್ರಾಗ ಎಣ್ಣೆ ಕಾಯಿ ತಂದು ಇವಾಗ ನೋಡಿ ಮತ್ತು ಮೇಲೆ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ. ಇವಾಗ ಅವೆಲ್ಲ ಅಂಟ್ಕೋತಾವಲ್ಲ ಅದಕ್ಕೆ ಹಾಕಿ ಎಳ್ಳು ಹಾಕಿ ಹಿಂಗೆ ಲಟ್ಟಿಸ್ಕೋಬೇಕು, ಅಂದ್ರೆ ಅವು ಅಂಟ್ಕೊತಾವು. ನೋಡಿ ನಾನು ಈ ಥರ ಲಟ್ಸ್ಕೊಂಡಿದ್ದೀನಿ. ನಿಮ್ಗೆ ಬೇಕಂದರೆ ಚಿಕ್ಕದಾಗಿ ಲಟ್ಸ್ಕೊಳ್ಳಿ. ಒಂದು 10ರಿಂದ 15 ಪೂರಿ ಆಗ್ತಾವೆ ನೋಡಿರಿ ನಿಮ್ಗೆ. ಇವಾಗ ಎಣ್ಣೆ ಬಿಸಿ ಆಗಿದೆಲ್ಲ, ಗ್ಯಾಸನ್ನು ಸಣ್ಣ ಮಾಡ್ಕೊಳ್ಳಿ. ಸಣ್ಣ ಮಾಡ್ಕೊಂಬಿಟ್ಟು ಪೂರಿ ಹಾಕ್ಕೋತಾ ಇದ್ದೀನಿ ನೋಡಿ. ಇವು ತುಂಬ ರುಚಿಯಾಗಿರ್ತಾವೆ ನೋಡಿರಿ. ಗೋಧಿ ಹಿಟ್ಟು ಹೆಲ್ದಿ ಅಲ್ಲ ಅಂದು ನಾನು ಬಾಳೆಹಣ್ಣು ಮತ್ತು ಗೋಧಿ ಹಿಟ್ಟು ಬಳಸಿ ಮಾಡ್ತಾಯಿದ್ದೀನಿ. ಬೆಲ್ಲ ಹಾಕಿ, ಇದಕ್ಕೆ ಸಕ್ಕರೆ ಹಾಕ್ತಾಯಿಲ್ಲ, ಬೆಲ್ಲ ಹಾಕ್ತಾಯಿದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂದು. ನೀವು ಆರ್ಗ್ಯಾನಿಕ್ ಇಲ್ಲಾಂದರೆ ಮಾಮೂಲು ಬೆಲ್ಲ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ರುಚಿಯಾಗಿರ್ತಾವೆ ನೋಡಿರಿ ಇವು. ಈ ಥರ ನೀವು ಸ್ವೀಟ್ ಒಂದು ಮಾಡ್ಕೊಂಡು ನೋಡಿ, ರುಚಿ ಹೇಗಿದೆ ಅಂತ ಕಮೆಂಟ್ಸ್ ಬಾಕ್ಸ್ನಲ್ಲಿ ಮರೆಯದೇ ತಿಳಿಸಿ. ನೋಡಿ ಇನ್ನೊಂದು ಪೂರಿ ಹಾಕ್ಕೊಂಡು
ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಎರಡು ಕಡೆ ಕಲರ್ ಬರೋವರೆಗೂ ಕಲ್ಕೋಬೇಕು. ಈ ಥರ ಗೋಲ್ಡ್ ಕಲರ್ ಬರೋಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಕಲರ್ ಕೂಡ, ಮತ್ತು ಎಷ್ಟು ಚೆನ್ನಾಗಿ ಉಬ್ತಾ ಇದೆ ನೋಡಿ. ರುಚಿ ಅಂತೂ ತುಂಬ ಸಖತ್ತಾಗಿದೆ. ಒಂದ್ಸರಿ ನೀವು ಮಾಡ್ಕೊಂಡು ನೋಡಿ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ. ಈಗ ಇವು ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.